ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡಿದ್ದೀನಿ. ಹಾಗೆ ಗ್ರೇ ಕಲರ್ದು ಪೇಂಟ್ ಬೇರೆ ಹೊಡೆದಿದ್ದೀನಿ, ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಲಿ ಅಂತ. ಅದಕ್ಕೂ ಮುಂಚೆ ಓಲ್ಡ್ ವಿಡಿಯೋಗಳೆಲ್ಲ ಒಂದು ಸ್ವಲ್ಪ ಬ್ಲರ್ ಆಗಿ ಬರ್ತಾ ಇತ್ತು ವಿಡಿಯೋಗಳು, ಅದಕ್ಕೋಸ್ಕರ ಕ್ವಾಲಿಟಿಯಾಗಿ ವಿಡಿಯೋ ಬರಲಿ ಅಂತ ಗ್ರೇ ಕಲರ್ದು ಪೇಂಟ್ ಹೊಡಿಸಿ RGB ಲೈಟ್ ನ ಬಿಟ್ಟಿದ್ದೀನಿ. ಆದ್ರೆ ಇನ್ನ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ನಂತರ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು ಚೆನ್ನೈ ವರ್ಸಸ್ RCB ಮ್ಯಾಚ್. ನಮ್ಮ RCB ಮ್ಯಾಚ್ ಅಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ಏನಕ್ಕಂದ್ರೆ ನಮ್ಮ RCB ಪ್ಲೇಯಿಂಗ್ 11 ಯಾವ ತರ ಇರುತ್ತೆ. ಹಾಗೆ ನಡೀತಾ ಇರೋದು ಮ್ಯಾಚ್ ಎಲ್ಲಿ, ಚೆಪಾಕ್ ಸ್ಟೇಡಿಯಂ ಅಲ್ಲಿ. ಚೆಪಾಕ್ ಅಂತೂ ಸ್ಪಿನ್ನರ್ಸ್ ಗಳಿಗೆ ಹಬ್ಬ. ಅಲ್ಲಿ ನಡೆಯುವಂತದಕ್ಕೆ ನಮ್ಮ ಪ್ಲೇಯಿಂಗ್ 11 ಹಾಗೆ ಯಾವ ರೀತಿ ಬಾಲರ್ಸ್ ಗಳನ್ನ ತತ್ತಾರೆ ನಮ್ಮ RCB ಪ್ಲೇಯಿಂಗ್ 11 ಅಲ್ಲಿ. ಹೋದ್ ಮ್ಯಾಚ್ ಇಡನ್ ಗಾರ್ಡನ್ ಅಲ್ಲಿ ನಡೆದಿದ್ದು. ಇಡನ್ ಗಾರ್ಡನ್ ಸ್ವಲ್ಪ ಸ್ಪಿನ್ನರ್ಸ್ ಟ್ರ್ಯಾಕ್. ಇಡನ್ ಗಾರ್ಡನ್ ಅಲ್ಲಿ ಏನ್ ಸ್ಪಿನ್ನರ್ಸ್ ಗಳು ಇದ್ರು RCB ಪ್ಲೇಯಿಂಗ್ 11 ಅಲ್ಲಿ, ಅದೇ ಸ್ಪಿನ್ನರ್ಸ್ ಗಳನ್ನ ಇವತ್ತಿನ ಮ್ಯಾಚ್ ಅಲ್ಲೂ ಇಳಿಸ್ತಾರಂತ ನೋಡೋಣ. ಇವತ್ತಿನ ಮ್ಯಾಚ್ ಗೆ ಬಂದ್ರೆ, ಇಲ್ಲಿವರೆಗೂ ಚೆಪಾಕ್ ಸ್ಟೇಡಿಯಂ ಅಲ್ಲಿ 86 IPL ಮ್ಯಾಚಸ್ ಗಳು ನಡೆದಿರೋದು. ಇಲ್ಲಿವರೆಗೂ ಫಸ್ಟ್ ಬ್ಯಾಟಿಂಗ್ ಆಡಿರೋರು 49 ಟೈಮ್ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 37 ಟೈಮ್ ವಿನ್ ಆಗಿರುತ್ತೆ. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಮೇಜರ್ ಆಗಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಆದ್ರೆ ಈ ಸ್ಪಿನ್ ಟ್ರ್ಯಾಕ್ ಅಲ್ಲಿ ನಮ್ಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್. ಯಾವುದೇ ಕಾರಣಕ್ಕೂ ಸೆಕೆಂಡ್ ಇನ್ನಿಂಗ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಡಿಫೆಕ್ಟ್ ಇರೋ ಕಾರಣ ಸ್ಪಿನ್ನರ್ಸ್ ಗಳಿಗೆ ಬೌಲಿಂಗ್ ಮಾಡಕ್ಕೆ ಒಂದು ಸ್ವಲ್ಪ ಗ್ರಿಪ್ ಸಿಗಲ್ಲ. ಆದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಒಂದು ಸ್ವಲ್ಪ ಬೆಟರ್. ಈ ಚಿದಂಬರ ಸ್ಟೇಡಿಯಂ ಅಲ್ಲಿ ನೋಡ್ತಾ ಬಂದ್ರೆ ಹೈಯೆಸ್ಟ್ ರನ್ ಹೊಡೆದಿರೋದು 246. ಇನ್ನು ಯಾವುದೇ ರೀತಿ ಓ ಸೀಸನ್ ಅಷ್ಟು ರನ್ ಬಂದಿಲ್ಲ. ಇದು ಹೈಯೆಸ್ಟ್ ರನ್ ಬಂದಿರೋದು 2010 ಅಲ್ಲಿ ಹೈಯೆಸ್ಟ್ ರನ್ ಬಂದಿರೋದು. ಈ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ಯಾವುದೇ ರೀತಿ ಇಲ್ಲಿ ಹೈಯೆಸ್ಟ್ ರನ್ ಬಂದಿಲ್ಲ. ನೋಡೋಣ ಈ ಸೀಸನ್ IPL ಅಲ್ಲಿ ಆದ್ರೂ ಹೈಯೆಸ್ಟ್ ರನ್ ಬರುತ್ತಾ ಈ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಅಂತ. ಹಾಗೆ ಈ ಚಿದಂಬರ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ ಹೈಯೆಸ್ಟ್ ರನ್ ಚೇಸ್ ಆಗಿರೋದಂದ್ರೆ 201. 2023 CSK 200 ರನ್ ಹೊಡಿತಾರೆ. ಆಗ RR ಅವರು ಈ ರನ್ ಚೇಸ್ ಮಾಡ್ತಾರೆ. ಇದೇ ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿರೋದು. ಹಾಗೆ ಇಲ್ಲಿವರೆಗೂ CSK ವರ್ಸಸ್ RCB ಹೆಡ್ ಟು ಹೆಡ್ ನೋಡ್ತಾ ಬಂದ್ರೆ ಫೇಸ್ ಟು ಫೇಸ್ ಅಂತೂ RCB ಗಿಂತ CSK ಮೇಲುಗೈ ಇರೋದು. ಇಲ್ಲಿವರೆಗೂ 33 ಟೈಮ್ಸ್ RCB ವರ್ಸಸ್ CSK ಫೇಸ್ ಟು ಫೇಸ್ ಮ್ಯಾಚಸ್ ಗಳನ್ನ ಆಡಿರೋದು. ಅದರಲ್ಲಿ CSK 21 ಟೈಮ್ಸ್ ವಿನ್ ಆಗಿದ್ರೆ, ನಮ್ಮ RCB 11 ಸಲ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಮ RCB CSK ಗಿಂತ ಒಂದು ಸ್ವಲ್ಪ ಡೌನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಹೊರತು ಇನ್ ಯಾವುದೇ ರೀತಿ ಕಾಂಪಿಟೇಷನ್ ಕೊಟ್ಟಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಕಾಂಪಿಟೇಷನ್ ಕೊಟ್ಟಿರೋದು ಅಂದ್ರೆ CSK ಗೆ, ಅದು ನಮ್ಮ RCB ಮಾತ್ರ. ಇನ್ನು ಯಾವುದೇ ಟೀಮು ಆಲ್ ಓವರ್ ಯಾವ IPL ಫ್ರಾಂಚೈಸಿಗಳು ಇದೆಯೋ ಆ IPL ಫ್ರಾಂಚೈಸಿಗಳಲ್ಲಿ ಹೈಯೆಸ್ಟ್ ಟಕ್ಕರ್ ಕೊಟ್ಟಿರೋದು ಅಂದ್ರೆ CSK ಗೆ, ಅದು ನಮ್ಮ RCB ಮಾತ್ರ. ಆ ತರ ಫ್ಯಾನ್ಸ್ ಫಾಲೋ ಹಿಡ್ಕೊಂಡು ಆ ತರ CSK ಗೆ ಟಕ್ಕರ್ ಹೊಡೆಯುವಂತ ಉರ್ಸೋದು ಅಂದ್ರೆ ನಮ್ಮ RCB ಫ್ಯಾನ್ಸ್ ಗಳು, RCB ಟೀಮ್. ಅದರಿಂದ ಸೀಸನ್ ಸಹ ಪ್ಲೇ ಆಫ್ ಗೆ ಹೋಗೋ ಟೈಮ್ ಅಲ್ಲಿ ಹೇಳೋರು ಲಾಸ್ಟ್ ಓವರ್ ಅಲ್ಲಿ ಬಾಲಿಂಗ್ ಮಾಡ್ತಾರಲ್ಲ, ಆ ಮ್ಯಾಚಸ್ ಅಂತೂ ನೋಡಕ್ಕಂತೂ ಅದ್ರಾಗಿತ್ತು. ಆ ಮ್ಯಾಚ್ ಇಂದ ನಮ್ಮ RCB ಪ್ಲೇ ಆಫ್ ಗೆ ಹೋಗಿದ್ದು. ಆ ಟೈಮ್ ಅಲ್ಲಿ CSK ಗೆ ಒಂದು ಸ್ವಲ್ಪ ಅಂತೂ ದಗ 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 ಅಂತ ಉರಿತಿತ್ತು. ಏನಕ್ಕಂದ್ರೆ MS ಧೋನಿ ಅವರು ಲಾಸ್ಟ್ ಸೀಸನ್ ನಾನು IPL ಮ್ಯಾಚ್ ನ ಆಡೋದು. ಏನಕ್ಕಂದ್ರೆ ಫೈನಲ್ ಮ್ಯಾಚ್ ಸಹ ಚಿದಂಬರ ಸ್ಟೇಡಿಯಂ ಅಲ್ಲಿ ನಡೀತಿದ್ದು. ಅಲ್ಲಿ ನಡೆದು ಕಪ್ ನ ಗೆಲ್ಸಿ ಅವರ IPL ಕರಿಯರ್ ಗೆ ಒಂದು ಮುನ್ನುಡಿ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಸಲನೂ ಸಹ IPL ನ ಆಡ್ತಾ ಇದಾರೆ. ಅವ್ರು ಯಾವಾಗ IPL ಟ್ರೋಫಿನ ಎತ್ತಿ ಚೆನ್ನೈಗೆ ಕೊಡ್ತಾರೋ ಆವಾಗ ಅವರು IPL ಸೀಸನ್ ನ ಲಾಸ್ಟ್ ಮಾಡ್ತಾರೆ. ನೋಡೋಣ, ಈ ಸಲ ಲಾಸ್ಟ್ ಅಂತ ಬರ್ತಾ ಇದೆ. ಈ ಸಲನು ಲಾಸ್ಟ್ ಆಗುತ್ತಂತ ಗೊತ್ತಿಲ್ಲ. ರೂಮರ್ಸ್ ಗಳು ಪ್ರಕಾರ ಲಾಸ್ಟ್ ಅಂತ ಬರ್ತಾ ಇದೆ. ಆದ್ರೆ ಅಫಿಷಿಯಲ್ ಆಗಿ MS ಧೋನಿ ಅವರೇ ಅನೌನ್ಸ್ ಮಾಡ್ತಾರೆ ಯಾವಾಗ ನಂದು IPL ಲಾಸ್ಟ್ ಗೇಮ್ ಅಂತ. ಈ ಚೆಪಾಕ್ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಸ್ಪಿನ್ನರ್ಸ್ ಗಳ ಫ್ರೆಂಡ್ಲಿ ಪಿಚ್. ಸ್ಪಿನ್ನರ್ಸ್ ಗಳಿಗಂತೂ ಹಬ್ಬ. ಆರಾಮಾಗಿ ಸ್ಪಿನ್ನರ್ಸ್ ಗಳು ಯಾವ ರೀತಿ ಟರ್ನ್ ಗಳು ಹೊಡಿತದಂದ್ರೆ ಬ್ಯಾಟ್ಸ್ಮನ್ ಗಳಿಗೂ ತುಂಬಾ ಸ್ಟ್ರಗಲ್ ಪಡ್ತಾರೆ. ಸ್ಪಿನ್ನರ್ಸ್ ಗಳಿಗೆ ಏನಾದ್ರೂ ಮಿಸ್ಟ್ರಿ ಸ್ಪಿನ್ನರ್ಸ್ ಗಳು ಇದ್ರೆ ಅಂದ್ರೆ ಪಕ್ಕ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಹಾಗೆ CSK ಸಹ ಅದೇ ರೀತಿ ಬಾಲಿಂಗ್ ಟ್ರ್ಯಾಕ್ ನ ಇಟ್ಕೊಂಡಿರೋದು. ಹಾಗೆ CSK ಇರೋದು ಕ್ಯಾಪ್ಟನ್ ಕೂಲಿ MS ಧೋನಿ ಅವರು ಸಹ ಕ್ಯಾಪ್ಟನ್ಶಿಪ್ ನ ನಿಂತಿ ಹಿಂದ್ಗಡೆಯಿಂದ ನಿಭಾಯಿಸ್ತಾರೆ. ಮೇನ್ ಕ್ಯಾಪ್ಟನ್ ಆಗಿ ಗಾಯಕ್ವಾಡ್ ಅವರು ನಿಭಾಯಿಸಬಹುದು. ಆದ್ರೆ ಅದ್ರ ಹಿಂದ್ಗಡೆ ಮೇನ್ ಆಗಿ ರೋಲ್ ನ ಇಂಪಾರ್ಟೆಂಟ್ ಆಗಿ ಕ್ಯಾರಿ ಮಾಡೋದು ಅಂದ್ರೆ MS ಧೋನಿ ಅವರು. ಯಾವ ಟೈಮ್ಗೆ ಯಾವ ಬಾಲರ್ ನ ತರಬೇಕು, ಹಾಗೆ ಯಾವ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಫೀಲ್ಡರ್ಸ್ ನ ನಿಲ್ಲಿಸಬೇಕು ಅಂತ ಗೊತ್ತಿರೋದು MS ಧೋನಿ ಅವರಿಗೆ. ಆದ್ರಿಂದ MS ಧೋನಿ ಅವರು ಕೀಪಿಂಗ್ ಅಲ್ಲಿ ನಿಂತು ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರೆ. ಇದೊಂದು CSK ಗೆ ಪ್ಲಸ್ ಪಾಯಿಂಟ್.
ಹಾಗೆ ಇವಾಗ ನಮ್ಮ RCB ಗೆ ನ್ಯೂ ಕ್ಯಾಪ್ಟನ್ ಆಗಿರೋಂಥದ್ದು ಪಟ್ಟಿದವರು ನ್ಯೂ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾ ಇರೋದು ಈ ವರ್ಷದಿಂದ. ಹಾಗೆ ಮೊದಲನೇ ಮ್ಯಾಚ್ ನ ಕೋಲ್ಕತ್ತಾದ ಮೇಲೆ ನೀಟಾಗಿ ಗೆಲ್ಸ್ಕೊಟ್ಟಿರೋದು, ಯಾವುದೇ ರೀತಿ ಟೆನ್ಷನ್ ನ ಮಾಡ್ಕೊಳ್ದೇನೆ ಕೂಲ್ ಆಗಿ ಕಂಪೋಸ್ ಆಗಿ ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದು. ಹಾಗೆ ಇವತ್ತು ನಡೀತಾರಂತ ಮ್ಯಾಚ್ ಚಪಾಕ್ ಸ್ಟೇಡಿಯಂ ಅಲ್ಲಿ ಪಿಚ್ ಕಂಡೀಷನ್ ಗೆ ಯಾವ ರೀತಿ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರಂತ ನೋಡ್ಬೇಕು ರಜತ್ ಪಟ್ಟಿದಾರ್ ಅವರು. ಹಾಗೆ ಯಾವ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ತರ ಸ್ಪಿನ್ನಿಂಗ್ ಅಟ್ಯಾಕ್ ಹಾಗೆ ಪೇಸರ್ಸ್ ಅಟ್ಯಾಕ್ ತರ್ತಾರೆ ಅಂತ ನೋಡ್ಬೇಕು. ಹಾಗೆ ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ CSK ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇದೆ. ರಚಿನ್ ರವೀಂದ್ರ, ರಾಹುಲ್ ತ್ರಿಪಾಠಿ, ಋತುರಾಜ್ ಗಾಯಕ್ವಾಡ್, ದೀಪಕ್ ಕೂಡ, ಶಿವಮ್ ದುಬೆ, ಸ್ಯಾಮ್ ಕರನ್, ರವೀಂದ್ರ ಜಡೇಜಾ, MS ಧೋನಿ, R ಅಶ್ವಿನ್, ನೂರ್ ಅಹಮದ್, ಪತಿರಾಣ. ಇದು CSK ಅವರ ಪ್ಲೇಯಿಂಗ್ ಲೆವೆನ್. ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಆಗಿ 2 ಚೇಂಜಸ್ ಅಂತೂ ಬಂದೇ ಬರುತ್ತೆ. ಹಾಗೆ ಹೋದ ಮ್ಯಾಚ್ ಅಲ್ಲಿ ಪತಿರಾಣ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದಿರ್ಲಿಲ್ಲ, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪತಿರಾಣ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತರಬಹುದು ಅಂತ ಅನ್ಕೊಂಡಿದೀನಿ. ಹಾಗೆ ಹೋದ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್ ನ ಕುಣಿಸಿ ಆ ಜಾಗಕ್ಕೆ ರಾಹುಲ್ ತ್ರಿಪಾಠಿನ ತಂದಿದ್ರು, ಆದ್ರೆ ನಾನು ಡೈರೆಕ್ಟ್ ಆಗಿ ಪ್ಲೇಯಿಂಗ್ ಲೆವೆನ್ ಗೆ ತಂದಿದ್ದೀನಿ. ಏನಾದ್ರೂ CSK ಟಾಸ್ ವಿನ್ ಆಗಿ ಬಾಲಿಂಗ್ ತಕೊಂಡ್ರು ಅಂದ್ರೆ ಅವಾಗ ಖಲೀಲ್ ಅಹಮದ್ ಅವರೇ ಇರ್ತಾರೆ. ಏನಾದ್ರೂ CSK ಟಾಸ್ ಸೋತಿ RCB ಅವರು ಫಸ್ಟ್ ಬಾಲಿಂಗ್ ಮಾಡಕ್ಕೆ ಟ್ರೈ ಮಾಡಿದಾಗ ಅವಾಗ CSK ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ತ್ರಿಪಾಠಿ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾರೆ, ಅವರು ಓಪನರ್ ಆಗಿ ಬರ್ತಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಖಲೀಲ್ ಅಹಮದ್ ಮತ್ತೆ ನಾಗರ್ ಕೋಟಿ. ಹಾಗೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ವಿರಾಟ್ ಕೊಹ್ಲಿ, ಫ್ಲಿಪ್ ಶಾಟ್ ಇವರಂತೂ ಬೆಂಕಿ ಓಪನಿಂಗ್ ನ ಕೊಟ್ಟಿರೋದು ಹೋದ್ ಮ್ಯಾಚ್ KKR ಮೇಲೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಓಪನಿಂಗ್ ನ ಕೊಟ್ಬಿಟ್ರಂತೂ RCB ಫ್ಯಾನ್ಸ್ ಗಳಂತೂ ದಿಲ್ ಖುಷ್ ಆಗಿ ಹೋಗ್ತಾರೆ. ಹಾಗೆ ರೋಲ್ ಮಾಡೋದಂತೂ ಪಕ್ಕ. ಹಾಗೆ ಕ್ಯಾಪ್ಟನ್ ರಜತ್ ಪಟಿದಾರ್, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಸ್ ಹೆಜಲ್ವುಡ್, ಯಶ್ ದಯಾಳ್, ಶ್ರೇಯಸ್ ಶರ್ಮಾ. ಇದು ನಮ್ಮ RCB ಪ್ಲೇಯಿಂಗ್ ಲೆವೆನ್. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಮೇಜರ್ ಆಗಿ 1 ಚೇಂಜಸ್ ಇದ್ದೇ ಇರುತ್ತೆ. ಹೋದ್ ಮ್ಯಾಚ್ ಅಲ್ಲಿ ನಿಗಲ್ ಆಗಿತ್ತು ಭುವನೇಶ್ವರ್ ಕುಮಾರ್ಗೆ, ಅದರಿಂದ ಅವರು ಪ್ಲೇಯಿಂಗ್ ಲೆವೆನ್ ಆಡ್ಲಿಲ್ಲ. ಆದ್ರೆ ಇವತ್ತು ಪಕ್ಕ ಭುವನೇಶ್ವರ್ ಅವರು CSK ಮೇಲೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ದೇ ಇರ್ತಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತಾ ಬಂದ್ರೆ ದೇವದತ್ ಪಡಿಕ್ಕಲ್, ಸ್ವಪ್ನಿಲ್ ಸಿಂಗ್, ರಶೀದ್ ದಾರ್. ಹೋದ್ ಮ್ಯಾಚ್ ಅಲ್ಲಿ ರಶೀದ್ ದಾರ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ರು, ಏನಕ್ಕೆ ಭುವನೇಶ್ವರ್ ಕುಮಾರ್ಗೆ ನಿಗಲ್ ಆಗಿತ್ತು, ಆದ್ರಿಂದ ಆ ಪ್ಲೇಸ್ ಅಲ್ಲಿ ಆಡ್ತಾ ಇದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇರ್ತಾರೆ. ಹಾಗೆ ದೇವದತ್ ಪಡಿಕ್ಕಲ್ ಅವರೇ ಏನಾದ್ರೂ ನಮ್ಮ RCB ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ದೇವದತ್ ಪಡಿಕ್ಕಲ್ ಅವರು 1 ಡೌನ್ ಆಡಕ್ಕೆ ಯೂಸ್ ಮಾಡ್ತಾರೆ. ಏನು ಮೊದಲನೇ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ಆಡ್ಸಿದ್ರು, ಆದ್ರೆ ಯಾವುದೇ ರೀತಿ ದೇವದತ್ ಪಡಿಕ್ಕಲ್ ಅವರು ಇಂಪ್ಯಾಕ್ಟ್ ಆಗಿ ನೀಡಲಿಲ್ಲ. ಆದ್ರಿಂದ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ತಾ ಬಂದ್ರೆ ಟಾಪ್ ಆರ್ಡರ್ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಮಿಸ್ಟೇಕ್ ಕಾಣಿಸೋದಂದ್ರೆ ದೇವದತ್ ಪಡಿಕ್ಕಲ್ ಇಂದಾನೆ. ಅವರಿಂದ ಬ್ಯಾಟಿಂಗ್ ಏನಾದ್ರು ಬಿಗ್ ಸ್ಕೋರ್ ಬತ್ತು ಅಂದ್ರೆ, ಪಾರ್ಟ್ನರ್ಶಿಪ್ ಬತ್ತು ಅಂದ್ರೆ ಅವಾಗ ಟಾಪ್ ಆರ್ಡರ್ ಅಂತೂ ಅಲ್ಟಿ ಆಗಿರುತ್ತೆ. ನಮ್ಮ RCB ಓಪನರ್ಸ್ ಗಳಂತೂ ಟಾಪ್ ಕ್ವಾಲಿಟಿಯಲ್ಲಿ ಇರೋದು. ಅದಾದ ನಂತರ ಮಿಡಲ್ ಆರ್ಡರ್ 190 ಬರ್ತಾರಲ್ಲ ದೇವದತ್ ಪಡಿಕ್ಕಲ್ ಅವರು, ಅದೊಂದು ಸ್ವಲ್ಪ ನಮ್ಗೆ ಮೈನಸ್ ಪಾಯಿಂಟ್ ಅನ್ಸೋದು. ಅವ್ರೇನಾದ್ರು ಪಕ್ಕ ಬ್ಯಾಟಿಂಗ್ ಅಲ್ಲಿ ರನ್ ಹೊಡ್ಕೊಟ್ರೆ ಅಂದ್ರೆ ನಮ್ಮ RCB ಬ್ಯಾಟಿಂಗ್ ಅಂತೂ ಅಲ್ಟಿ ಆಗಿರುತ್ತೆ. ಅದಾದ ನಂತರ ರಜತ್ ಪಟಿದಾರ್ ಸ್ಪಿನ್ನರ್ಸ್ ಗಳಿಗೆ ಹಬ್ಬ ಮಾಡಿರ್ತಾರೆ, ಅದಂತೂ ನೋಡ್ಬಿಟ್ಟಿದ್ದೀನಿ ಓ ಸೀಸನ್. ಹಾಗೆ ಲಿವಿಂಗ್ಸ್ಟನ್ ಸಹ ಬ್ಯಾಟಿಂಗ್ ಆಡುವಂತ ಕೇಪಬಿಲಿಟಿ ಇರೋದು, ಬಿಗ್ ಸಿಕ್ಸ್ ಗಳು ಹೊಡೆಯುವಂತ ಕೇಪಬಿಲಿಟಿ ಇರೋದು. ಹಾಗೆ ಲಿವಿಂಗ್ಸ್ಟನ್ ಅವ್ರದ್ದು ರೀಸೆಂಟ್ ಆಗಿ ಮ್ಯಾಚಸ್ ಗಳನ್ನ ನೋಡ್ತಾ ಬಂದ್ರೆ ಯಾವುದೇ ರೀತಿ ಫಾರ್ಮ್ ಅಲ್ಲಿ ಇಲ್ಲ ಅಂತ ಕಾಣಿಸ್ತಾರೆ. ಆದ್ರೆ ನಮ್ಮ IPL ಸೀಸನ್ ಅಂತ ಬಂದಾಗ ಅವರು ಪಕ್ಕ ಫಾರ್ಮ್ ಬಂದೇ ಬರ್ತಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಬರುತ್ತೆ ಅಂತ. ಇದಂತೂ ನಮ್ಮ RCB ಬ್ಯಾಟಿಂಗ್ ಡೆಪ್ತ್ ಅಂತೂ ಅದ್ದೂರಿಗಿದೆ. ಹಾಗೆ CSK ಬ್ಯಾಟಿಂಗ್ ಡೆಪ್ತ್ ಸಹ ಹಾಗೆ ಇದೆ. 2 ಸಹ ಕ್ವಾಲಿಟಿ ಟೀಮ್ಗಳು ಕ್ವಾಲಿಟಿ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡಿರೋದು. ನೋಡೋಣ ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ 2 ಟೀಮ್ಗಳು ಪ್ಲೇಯಿಂಗ್ ಲೆವೆನ್ ತರ್ತಾರೆ ಅಂತ. ಹಾಗೆ ಇವತ್ತು ನನಗೆ ಅನಿಸ್ತಾ ಇರೋದು ಸ್ಟ್ರಾಂಗ್ ಆಗಿ ಮ್ಯಾಚ್ ವಿನ್ ಆಗುವಂತ ಎಲ್ಲಾ ಕೇಪಬಿಲಿಟಿ ಇರೋದು RCB ಗೆನೆ. ಹಾಗೆ CSK ಅವ್ರಿಗೆ ಮೆಜಾರಿಟಿ ಒಂದು 30% ಇರ್ಬೋದು ಹೊರತು ಇನ್ನು 70% ನನಗೆ ಅನಿಸ್ತಾ ಇರೋದು ಇವತ್ತು RCB ಅವರು ಪಕ್ಕ ಮ್ಯಾಚ್ ವಿನ್ನಿಂಗ್ ಆಗಿ ಆಗ್ತಾರೆ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.